ಇವಾಗೆಲ್ಲ ಕಾರಾಗಲಿ ಬೈಕಾಗಲಿ ಸೇಫಾಗಿ ಓಡಿಸ್ತಾ ಇದ್ದೀವ ಅನ್ನೋದಕ್ಕಿಂತ ಲೀಗಲಾಗಿ ಓಡಿಸ್ತಾ ಇದ್ದೀವ ಅನ್ನೋದೇ ಇಂಪಾರ್ಟೆಂಟು. ಲೀಗಲ್ಲಾಗಿ ಅಂತಂದರೆ ಎಮಿಷನ್ ಸರ್ಟಿಫಿಕೇಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು. ಸೊ ಇವೆಲ್ಲ ವ್ಯಾಲಿಡ್ ಆಗಿರಬೇಕು. ವ್ಯಾಲಿಡ್ ಆಗಬೇಕು ಅಂದರೆ ಎಕ್ಸ್ಪೈರ್ ಆದ ತಕ್ಷಣ ಇಮಿಡಿಯೇಟಾಗಿ ರಿನ್ಯೂ ಮಾಡಿಸ್ಕೊಂಡು ಮೇಂಟೈನ್ ಮಾಡ್ತಾ ಇರಬೇಕು. ಇವತ್ತು ನಮ್ಮ ಕಾರ್ದು ಎಮಿಷನ್ ಮತ್ತು ಇನ್ಶೂರೆನ್ಸ್ ಎರಡು ಕೂಡ ಎಕ್ಸ್ಪೈರ್ ಆಗಿತ್ತು. ಸೊ ಅದನ್ನು ರಿನ್ಯೂ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇನ್ಶೂರೆನ್ಸಿಗೆ ಬಂದರೆ ಇನ್ಶೂರೆನ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಇಂಡಿಯಾದಲ್ಲಿ ಯಾವುದೇ ವೆಹಿಕಲ್ ಡ್ರೈವ್ ಮಾಡಬೇಕು ಅಂತಂದರೂ ಮಿನಿಮಮ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆದರೂ ಕೂಡ ಇರಬೇಕು. ಸೊ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಇವಾಗ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಆಪೋಸಿಟ್ ಯಾರು ಅವ್ರನ್ನ ಥರ್ಡ್ ಪಾರ್ಟಿ ಅಂತ ಕರಿತೀವಿ. ಸೊ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ, ಏನು ಡ್ಯಾಮೇಜ್ ಆಗುತ್ತೆ ಅದನ್ನೆಲ್ಲ ಇನ್ಶೂರೆನ್ಸ್ ಕಂಪ್ನಿನೇ ನೋಡ್ಕೊಳ್ಳುತ್ತೆ. ಸೊ ಪೊಲೀಸ್ ಕೇಸ್ ಆದರೂ ಆ ಕೇಸು ಕೋರ್ಟ್ಗೆ ಹೋದರೂ ಕೂಡ ಆ ಥರ್ಡ್ ಪಾರ್ಟಿ ಯಾರು ಇರ್ತಾರೆ ಅವ್ರಿಗೇನು ಪರಿಹಾರ ಸಿಗಬೇಕು ಅಥವಾ ಅವ್ರ ಡ್ಯಾಮೇಜ್ ಏನು ರಿಕವರ್ ಮಾಡಬೇಕು ಆ ಅಮೌಂಟ್ನೆಲ್ಲ ಇನ್ಶೂರೆನ್ಸಿಂದ ಕ್ಲೈಮ್ ಮಾಡ್ಬೋದು. ಆದರೆ ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ ಓನ್ ಡ್ಯಾಮೇಜ್ ಕವರ್ ಆಗೋಲ್ಲ. ಸೊ ನಮ್ಮ ಸ್ವಂತ ಗಾಡಿಗೆ ಡ್ಯಾಮೇಜ್ ಆದರೆ ಅಥವಾ ಕಳ್ತನ ಆದರೆ ಅಥವಾ ಫೈರ್ ಆಕ್ಸಿಡೆಂಟ್ ಆದರೆ ಅದು ಯಾವುದಕ್ಕೂ ನಮಗೆ ಕ್ಲೈಮ್ ಸಿಗೋಲ್ಲ. ಸೊ ಇದೊಂದು ಡಿಸ್ಅಡ್ವಾಂಟೇಜು ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ. ಹಾಗೆ ಇದರ ಅಡ್ವಾಂಟೇಜ್ ಅಂತಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ಲಿ ಪ್ರೀಮಿಯಮ್ ಕಡಿಮೆ ಇರುತ್ತೆ. ಸೊ ಎರಡನೇ ಟೈಪು ಕಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ. ಇದನ್ನು ಕಾಮನ್ ಆಗಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಕರೀತಾರೆ. ಇದರಲ್ಲಿ ಥರ್ಡ್ ಪಾರ್ಟಿ ಕವರ್ ಜೊತೆಗೆ ನಮ್ಮ ಸ್ವಂತ ವೆಹಿಕಲ್ ಡ್ಯಾಮೇಜ್ ಕೂಡ ಕವರ್ ಆಗುತ್ತೆ. ಆಕ್ಸಿಡೆಂಟ್ ಆಗಲಿ, ಕಳ್ತನ ಆಗಲಿ ಅಥವಾ ಫೈರ್ ಆಕ್ಸಿಡೆಂಟ್ ಆಗಲಿ ಅಥವಾ ಪ್ರವಾಹ ಆಗಲಿ, ಸೊ ಎಲ್ಲದಕ್ಕೂ ನಾವು ಇದರಲ್ಲಿ ಕ್ಲೈಮ್ ಮಾಡ್ಬೋದು. ಕಂಪ್ರಹೆನ್ಸಿವ್ ಇನ್ಶೂರೆನ್ಸಲ್ಲಿ ಡಿಸ್ಅಡ್ವಾಂಟೇಜ್ ಅಂತಂದರೆ ಇಯರ್ಲಿ ನಾವು ಪೇ ಮಾಡೋ ಪ್ರೀಮಿಯಮು ಸ್ವಲ್ಪ ಜಾಸ್ತಿ ಇರುತ್ತೆ. ಜೊತೆಗೆ ಇದರಲ್ಲೊಂದು ಟ್ವಿಸ್ಟ್ ಇದೆ. ಸೊ ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿದ ತಕ್ಷಣ ಎಲ್ಲವೂ ಕೂಡ ಕ್ಲೈಮ್ ಆಗಿಬಿಡಲ್ಲ, ಎಲ್ಲ ಫ್ರೀಯಾಗಿ ಸಿಗ್ಬಿಡಲ್ಲ. ಸೊ ಇದರಲ್ಲಿ ಆ್ಯಡ್ ಆನ್ಸ್ ಅಂದ್ಬಿಟ್ಟು ಒಂದು ಫೀಚರ್ ಇದೆ. ಸೊ ಇದರಲ್ಲಿ ನಾವು ವೆಹಿಕಲ್ಗೆ ಯಾವುದ್ಯಾವುದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಅಥವಾ ಯಾವುದ್ಯಾವುದರ ಡ್ಯಾಮೇಜ್ ಕವರ್ ಮಾಡ್ಬೋದು ಅನ್ನೋದನ್ನು ನಾವು ಕಸ್ಟಮಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ತುಂಬ ಆ್ಯಡ್ ಆನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ನು ಝೀರೋ ಡಿಪ್ರಿಷಿಯೇಷನ್ ಅಂತ. ಇದನ್ನು ಕಾಮನ್ನಾಗಿ ಬಂಪರ್ ಟು ಬಂಪರ್ ಅಂತ ಕರೀತಾರೆ. ಸೊ ಇವಾಗ ನಾರ್ಮಲ್ ಇನ್ಶೂರೆನ್ಸಲ್ಲಿ ನಮ್ಮ ಓನ್ ವೆಹಿಕಲ್ ಡ್ಯಾಮೇಜ್ ಆಯಿತು ಅಂದಾಗ ಅದರಲ್ಲಿ ಫೈಬರ್ ಪಾರ್ಟ್ಸ್ಗಳಿರುತ್ತೆ, ಗ್ಲಾಸ್ ಪಾರ್ಟ್ಸ್ಗಳಿರುತ್ತೆ, ಹಾಗೆ ಮೆಟಲ್ ಪಾರ್ಟ್ಸ್ಗಳಿರುತ್ತೆ. ಸೊ ನಾರ್ಮಲ್ ಇನ್ಶೂರೆನ್ಸ್ ಆದರೆ ವೆಹಿಕಲ್ ಹಳೇದಾಗ್ತಾ ಆಗ್ತಾ ಡಿಪ್ರಿಷಿಯೇಷನ್ ಆಗುತ್ತೆ. ಎಲ್ಲ ಪಾರ್ಟ್ಸ್ಗಳ ಮೇಲೂ ಇಷ್ಟು % ಅಂತ ಡಿಪ್ರಿಷಿಯೇಷನ್ನ ಮೈನಸ್ ಮಾಡಿ ಕೊಡ್ತಾರೆ. ಎಕ್ಸಾಂಪಲ್ ಇವಾಗ ಆಕ್ಸಿಡೆಂಟ್ ಆಗಿ ಒಂದು 10,000 ರೂಪಾಯಿ ರಿಪೇರಿ ಖರ್ಚು ಬಂದಿದೆ ಅಂದರೆ ಅದರಲ್ಲಿ ಒಂದು 40% ಅಥವಾ 50% ಡಿಪ್ರಿಷಿಯೇಷನ್ನ ಮೈನಸ್ ಮಾಡಿದ್ರೆ ಇನ್ನು 5,000 ರೂಪಾಯಿ ಮಾತ್ರ ನಾವು ಕ್ಲೈಮ್ ಮಾಡೋಕ್ಕಾಗೋದು. ಸೊ ಅದೇ ನಾವು ಆ್ಯಡ್ ಆನ್ಸಲ್ಲಿ ಝೀರೋ ಡಿಪ್ರಿಷಿಯೇಷನ್ನ ಆ್ಯಡ್ ಮಾಡಿದರೆ ಸೊ ವೆಹಿಕಲ್ ಎಷ್ಟೇ ಹಳೇದಾಗಲಿ ಅದ್ರ ಕಾಸ್ಟ್ ಎಷ್ಟೇ ಇರಲಿ 100% ಅಮೌಂಟನ್ನು ಕ್ಲೈಮ್ ಮಾಡಿಕೊಡ್ತಾರೆ. ಹಾಗೆ ಸೆಕೆಂಡ್ ಒನ್ನು ಇಂಜಿನ್ ಪ್ರೊಟೆಕ್ಷನ್ ಕವರ್ ಅಂತ. ಸೊ ಇದರಲ್ಲಿ ಇಂಜಿನ್ ಡ್ಯಾಮೇಜ್ ಆದರೆ, ಇಂಜಿನ್ ಒಳಗಡೆ ಏನಾದರೂ ನೀರು ತುಂಬಿಕೊಳ್ಳೋದು ಅಥವಾ ಆಯಿಲ್ ಲೀಕ್ ಆಗೋದು ಅಥವಾ ಇಂಜಿನ್ ಸೀಸ್ ಆಗೋದು, ಈ ಥರ ಸಿಚುವೇಷನ್ಗಳಾದಾಗ ಇಂಜಿನ್ ಪ್ರೊಟೆಕ್ಷನ್ ಕವರ್ನ ಆ್ಯಡ್ ಮಾಡಿದರೆ ಸೊ ಆ ಡ್ಯಾಮೇಜ್ಗೂ ಕೂಡ ನಮಗೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡ್ಬೋದು. ಸೊ ಇದು ಆ್ಯಡ್ ಆನ್ ಆಗಿಲ್ಲ ಅಂತಂದರೆ ಇಂಜಿನ್ ಡ್ಯಾಮೇಜ್ಗೆ ನಾವು ಕ್ಲೈಮ್ ಮಾಡೋಕ್ಕಾಗಲ್ಲ. ಇನ್ನು ಥರ್ಡ್ ಒನ್ ರಿಟರ್ನ್ ಟು ಇನ್ವಾಯ್ಸ್ ಅಂತ. ಸೊ ಮಿಸ್ ಆಗಿ ನಮ್ಮ ವೆಹಿಕಲ್ ಏನಾದರೂ ಕಳ್ತನ ಆಯಿತು ಅಥವಾ ಫೈರ್ ಆಕ್ಸಿಡೆಂಟ್ ಆಗಿ ಫುಲ್ ಎಲ್ಲ ಹೋಯಿತು, ಟೋಟಲ್ ಲಾಸ್ ಆಯಿತು, ಅಥವಾ ಆಕ್ಸಿಡೆಂಟ್ ಆಗಿ ರಿಪೇರಿನೇ ಮಾಡೋಕ್ಕಾಗದಿರೋ ಥರ ಆಯಿತು. ಈ ಥರ ಆದಾಗ ನಾವು ಆ ವೆಹಿಕಲ್ನ ಪರ್ಚೇಸ್ ಮಾಡುವಾಗ ಆನ್ ರೋಡ್ ಎಷ್ಟು ಕೊಟ್ಟಿರ್ತೀವಿ ಸೊ ಅಷ್ಟನ್ನು ನಾವು ವಾಪಸ್ ಕ್ಲೈಮ್ ಮಾಡ್ಬೋದು. ಇನ್ನು ಫೋರ್ತ್ ಒನ್ ಕನ್ಸ್ಯೂಮಬಲ್ ಕವರ್ಸ್ ಅಂತ. ಈ ಆ್ಯಡನ್ನು ಆ್ಯಡ್ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಆದಾಗ ವೆಹಿಕಲ್ ಫ್ಲೂಯಿಡ್ಸು ಅಂತಂದರೆ ಇಂಜಿನ್ ಆಯಿಲ್ ಆಗಿರ್ಬೋದು, ಕೂಲೆಂಟ್ ಆಗಿರ್ಬೋದು ಅಥವಾ ಬ್ರೇಕ್ ಫ್ಲೂಯಿಡ್ಸ್ ಆಗಿರ್ಬೋದು ಅಥವಾ ನಟ್ಗಳು, ಬೋಲ್ಟ್ಗಳು, ಈ ಕನ್ಸ್ಯೂಮಬಲ್ಸ್ ಕೂಡ ಎಲ್ಲ ಇನ್ಶೂರೆನ್ಸಲ್ಲೇ ಕವರ್ ಆಗುತ್ತೆ. ಇದಕ್ಕೂ ಕೂಡ ನಾವು ಇನ್ಶೂರೆನ್ಸಿಂದ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ RSA ಅಂತ ಇದೆ, ಅಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ. ಇದೇನಕ್ಕೆ ಅಂತಂದರೆ ಇವಾಗ ನಾವೆಲ್ಲಾದರೂ ತುಂಬ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀವಿ ಅಥವಾ ಸಿಟಿಯಿಂದ ತುಂಬ ದೂರ ಇರ್ತೀವಿ. ಅಂಥ ಟೈಮಲ್ಲಿ ವೆಹಿಕಲ್ಸ್ ಏನಾದರೂ ಬ್ರೇಕ್ ಡೌನ್ ಆದರೆ, ಅಂದರೆ ವೆಹಿಕಲ್ಸ್ ಏನಾದರೂ ರಿಪೇರಿ ಆದರೆ ಆವಾಗ ನಾವು ಈ RSAನ ಯೂಸ್ ಮಾಡ್ಕೋಬೋದು. ಆವಾಗ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದನೇ ಮೆಕ್ಯಾನಿಕ್ ಬೇಕಾದರೂ ಅರೇಂಜ್ ಮಾಡ್ಕೋಬೋದು ಅಥವಾ ನಿಯರ್ ಶೋರೂಮ್ಗೆ ಅಥವಾ ನಿಯರ್ ಗ್ಯಾರೇಜ್ ಶಾಪ್ಗೆ ನಾವು ಟೋ ಮಾಡಿಸ್ಕೋಬೋದು. ಈ RSA ಹೊಸ ವೆಹಿಕಲ್ ತೊಗೊಂಡಾಗ 1 ವರ್ಷ ಅಥವಾ 2 ವರ್ಷ ಕಂಪ್ನಿಯಿಂದನೇ ಕೊಟ್ಟಿರ್ತಾರೆ. ಅದಾದಮೇಲೆ ನಾವು ಬೇಕು ಅಂದರೆ ಇನ್ಶೂರೆನ್ಸಲ್ಲಿ ಆ್ಯಡ್ ಆನ್ ಮಾಡ್ಕೋಬೋದು. ಇನ್ನು ಸಿಕ್ಸ್ತ್ ಒನ್